ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಅಂಕಗಳ ಜೊತೆಗೆ ವ್ಯಕ್ತಿತ್ವ ವಿಕಸನವೂ ಮುಖ್ಯ. ಸತೀಶ್ ಸೈಲ್. ಧಾರವಾಡ ಹಾಲು ಒಕ್ಕೂಟದ ನಂಬರ್ 1 ಸ್ಥಾನದಲ್ಲಿದೆ. ಅಧ್ಯಕ್ಷ ಮೊಗದ್. ಆಗಸ್ಟ್ 22ರಂದು ರಜತ ಮಹೋತ್ಸವ ಸಮಾರಂಭ ಜರುಗಲಿದೆ. ಅಧ್ಯಕ್ಷ ವೀರೇಂದ್ರ ಪಾಟೀಲ್. ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆ ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಕೂಡಿದೆ. ಡಾಕ್ಟರ್ ಶಿರಾಲ್ ಹೆಗಡೆ. ಎನ್ಎಂ ಗುರುಪ್ರಸಾದ್ಗೆ ಪಿಎಚ್ಡಿ ಪದವಿ ಪ್ರದಾನ. ಡಾಕ್ಟರ್ ಪಿಜಿಆರ್ ಸಂಧ್ಯಾ ಅವರಿಗೆ ಸನ್ಮಾನ. ಮಲ್ಲಿಗಾರ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 52 ಗಿಡಗಳನ್ನು ನೆಡುವುದರ ಮೂಲಕ ಶಾಸಕ ಶ್ರೀನಿವಾಸ ಮಾನೆಯವರ 52ನೇ ಜನ್ಮದಿನ ಹಾಗೂ ಪರಿಸರ ದಿನಾಚರಣೆ ಆಚರಣೆ. ಹೊನ್ನಾವರ ಸಿಸಿಎಫ್ ಕೋರ್ಟ್ನಲ್ಲಿ ಜುಲೈ 15ರಂದು ತೀರ್ಮಾನ. 26 ಅರಣ್ಯವಾಸಿಯನ್ನ 30 ದಿನದಲ್ಲಿ ತೆರವಿಗೆ ನಿರ್ದೇಶನ. ಮಹೇಶ್ ನಾಯ್ಕ ಕಾನಕ್ಕಿ. ಹೆಚ್ಚುವರಿಯಾಗಿ ಬಸ್ ಬಿಡುವಂತೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ನುಡಿದಂತೆ ನಡೆ 2 ಪಟ್ಟು ಮುಂದಿರಬೇಕು. ಹುಕ್ಕೇರಿ ಶ್ರೀ. ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಸುವುದಕ್ಕೆ ಸೀಮಿತವಾಗದೆ ವ್ಯಕ್ತಿತ್ವ ವಿಕಸನ, ಮಾತನಾಡುವ ಕೌಶಲ್ಯ ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕೆಂದು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಹೇಳಿದರು. ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆದ ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ 2026ರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ ಜಗತ್ತು ತೀವ್ರ ಸ್ಪರ್ಧಾತ್ಮಕವಾಗಿದೆ. ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಯ ಜೊತೆಗೆ ದೊರೆಯುವ ಪ್ರತಿಯೊಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಸಂದರ್ಶನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಧೈರ್ಯದಿಂದ ಎದುರಿಸಿ ಜಾಣ್ಮೆಯಿಂದ ಉತ್ತರಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದರು. 10ನೇ ತರಗತಿಯ ನಂತರದ 6 ವರ್ಷಗಳ ಅವಧಿಯಲ್ಲಿ ಕಠಿಣ ಪರಿಶ್ರಮ ವಹಿಸಿದರೆ ಮುಂದಿನ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬಹುದು. ಯುವ ಜನತೆ ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿಯಾಗದೆ ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ಕರೆ ನೀಡಿದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಮಾತನಾಡಿ, ವಿವಿಧ ಒತ್ತಡಗಳ ನಡುವೆಯೂ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಅವರಿಗೆ ಬೆಂಬಲವಾಗಿ ನಿಂತ ಪೋಷಕರನ್ನು ಅಭಿನಂದಿಸಿ, ಶಿಕ್ಷಣವು ಜೀವನದ ಅಡಿಪಾಯ. ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಅಂಕಗಳ ಜೊತೆಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ವಿಕಸನವೂ ಅಗತ್ಯ. ಪೋಷಕರು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆಯೂ ಗಮನ ಹರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ವಿಭಾಗೀಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್, ವಿವಿಧ ತಾಲೂಕುಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡ ಹಾಲು ಒಕ್ಕೂಟದ ಕೆಲ ವಿಭಾಗಗಳಲ್ಲಿ ರಾಜ್ಯದ ಇತರ 15 ಹಾಲು ಒಕ್ಕೂಟಗಳನ್ನು ಮೀರಿಸಿ ಪ್ರಥಮ ಬಾರಿ ಮೊದಲನೇ ಸ್ಥಾನ ತಲುಪಿದೆ. ಇದಕ್ಕೆ ಒಕ್ಕೂಟದ ವ್ಯಾಪ್ತಿಯ ಹಾಲು ಉತ್ಪಾದಕರ, ರೈತರು, ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿಗಳ ಪರಿಶ್ರಮ ಕಾರಣವಾಗಿದೆ ಎಂದು ಧಾರವಾಡ ಹಾಲು ಒಕ್ಕೂಟದ ಅಧ್ಯಕ್ಷ ಶಂಕರ್ ಮುಗುದ್ ಹೇಳಿದರು. ಅವರು ನಗರದ ಟಿಎಂಸಿ ಸಭಾಭವನದಲ್ಲಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಾಯಕ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಒಕ್ಕೂಟದಿಂದ ಜುಲೈ 1ರಿಂದ ನಂದಿನಿ ಗೋಲ್ಡ್ ಪ್ರತಿ ಚೀಲದ ದರ 1264 ರೂಪಾಯಿ, ನಂದಿನಿ ಬೈಪಾಸ್ನ ಪ್ರತಿ ಚೀಲದ ದರ 1390 ರೂಪಾಯಿ ಆಗಿದ್ದು, ಪ್ರತಿ ಚೀಲ ನಂದಿನಿ ಗೋಲ್ಡ್ ಹಾಗೂ ಬೈಪಾಸ್ ಚೀಲದ ಮಾರಾಟಕ್ಕಾಗಿ ಸಂಘಕ್ಕೆ 20 ರೂಪಾಯಿ ಹಾಗೂ ಕಾರ್ಯದರ್ಶಿಗಳಿಗೆ 20 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗಿದೆ. ಹೊಸದಾಗಿ ಮಿಲ್ಕ್ ಅನಲೈಸರ್ ಖರೀದಿಗಾಗಿ 1.8 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಹೊಸದಾಗಿ ಪ್ರಾರಂಭಗೊಂಡ ಸಂಘಗಳಿಗೆ 1.86 ಲಕ್ಷ ರೂಪಾಯಿ ಮೊತ್ತದ 40ಕ್ಕೂ ಹೆಚ್ಚಿನ ಉಪಕರಣಗಳನ್ನು ಉಚಿತವಾಗಿ ನೀಡಲಾಗಿದೆ. ಸುರೇಶ್ ಚಂದ್ರ ಹೆಗಡೆ ಅವರ ಸತತ ಪರಿಶ್ರಮ ಶಿರಸಿ ತಾಲೂಕಿನ ಹಾಲು ಸಂಘಗಳಲ್ಲಿ ಸಮಗ್ರ ಬೆಳವಣಿಗೆಗೆ ಸಾಧ್ಯವಾಗಿದೆ. ತಾಲೂಕಿನಲ್ಲಿ ಅವರ ಪಾತ್ರ ಹಾಗೂ ಕೊಡುಗೆ ಅಪಾರವಾಗಿದೆ ಎಂದರು. ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕಶಿನ್ಮನಿ ಮಾತನಾಡಿ, ಶಿರಸಿ ತಾಲೂಕಿನ ಎಲ್ಲ ಹಾಲು ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರು ಹಗಲಿರುಳು ಶ್ರಮಪಟ್ಟು ಕಾರ್ಯನಿರ್ವಹಿಸುತ್ತಿರುವುದರಿಂದ ಕಳೆದ ವರ್ಷಕ್ಕಿಂತ ಪ್ರತಿದಿನ 4000 ಲೀಟರ್ ಹಾಲಿನ ಶೇಖರಣೆಯಲ್ಲಿ ಹೆಚ್ಚಳವಾಗಿದೆ. ಜಿಲ್ಲೆಯಲ್ಲೂ ಪ್ರತಿದಿನದ ಹಾಲು ಶೇಖರಣೆಯಲ್ಲಿ 20,000 ಲೀಟರ್ ಹೆಚ್ಚಳವಾಗಿದೆ. ಪ್ರಸ್ತುತ ಜಿಲ್ಲೆಯಲ್ಲಿ ಪ್ರತಿದಿನ 84,000 ಲೀಟರ್ ಹಾಲು ಶೇಖರಣೆಯಾಗುತ್ತಿದ್ದು, ಅದನ್ನು 1 ಲಕ್ಷಕ್ಕೆ ತಲುಪಿಸುವ ಗುರಿ ಹೊಂದಲಾಗಿದೆ ಎಂದರು. ಯಲ್ಲಾಪುರ ರಸ್ತೆಯಲ್ಲಿರುವ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ
ಆಗಸ್ಟ್ 22ರಂದು ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ರಜತ ಮಹೋತ್ಸವವನ್ನು ಜಡೆ ಸಂಸ್ಥಾನ ಮಠದ ಶ್ರೀ ಮಣಿಪ್ರ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಅವರು ಬ್ಯಾಂಕಿನ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಅಧ್ಯಕ್ಷರುಗಳ ಫೋಟೋ ಅನಾವರಣ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಮಾಜಿ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಅವರು ನಡೆಸಿಕೊಡಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ನಾಯ್ಕ ನೆರವೇರಿಸಲಿದ್ದಾರೆ. ಬ್ಯಾಂಕಿನ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬ್ಯಾಂಕಿನ ಅಧ್ಯಕ್ಷರುಗಳಿಗೆ ಹಾಗೂ ಉಪಾಧ್ಯಕ್ಷರುಗಳಿಗೆ ಸನ್ಮಾನ ಮಾಡಲಿದ್ದು, ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ ಅವರಿಂದ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಮಾಜಿ ಶಾಸಕ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಅಖಿಲ ಭಾರತ ಮಹಾಸಭಾ ಅಧ್ಯಕ್ಷ ವಿಎಸ್ ಪಾಟೀಲ್ ಅವರು ನಿವೃತ್ತ ಮುಖ್ಯ ಕಾರ್ಯನಿರ್ವಾಹಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮೋಹನ್ ನಾಯ್ಕ್ ಗೋಕರ್ಣ, ಗೋಪಾಲಕೃಷ್ಣ ವೈದ್ಯ, ಜಿಟಿ ಹೆಗಡೆ ತಟ್ಟೀಸರ, ರಾಮಕೃಷ್ಣ ಹೆಗಡೆ ಕಡವೆ, ಜಯದೇವ್ ನಿಲೇಕಣಿ, ಜಗದೀಶ್ ಗೌಡರ್ ಅನೇಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ನಿರ್ದೇಶಕ ಪ್ರವೀಣ್ ಗೌಡ ಪಾಟೀಲ್ ತೆಪ್ಪಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರಶಾಂತ್ ಗೌಡರ ಹನುಮಂತಿ ಸೇರಿದಂತೆ ಬ್ಯಾಂಕಿನ ನಿರ್ದೇಶಕರುಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶಾಖೆ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಶ್ರೀ ಮಣಿಪುರ ನಿರಂಜನ ಮಹಾಸ್ವಾಮಿಗಳು, ಕುಮಾರ ಮಹಾಸ್ವಾಮಿಗಳು, ವಿರಕ್ತ ಮಠ ಹಾನಗಲ್ ಇವರು ಉದ್ಘಾಟನೆಯನ್ನು ಮಾಡಿದರು. ಅದರ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ನಮ್ಮ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ VM ಶೆಟ್ಟರು ಅದರ ಆ ಸಮಿತಿಯ ಅಧ್ಯಕ್ಷರಾಗಿದ್ದರು. ಜೊತೆಗೆ 27/4/2009 ನಮ್ಮ ಈ ಕಟ್ಟಡ ಉದ್ಘಾಟನೆ ಆಯಿತು. ನಮ್ಮ ಸ್ವಂತ ಕಟ್ಟಡ ಇದು. ಈ ಕಟ್ಟಡದ ಉದ್ಘಾಟನೆಗೆ ಶ್ರೀಮಾನ್ ನಿರಂಜನ ಜಗದ್ಗುರುಗಳು ಶ್ರೀ ಗುರುಸಿದ್ದೇಶ್ವರರಾಜ ಯೋಗಿ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಇವರು ಮತ್ತು ಶಿವಲಿಂಗ ಮಹಾಸ್ವಾಮಿಗಳು ಬಣ್ಣದ ಮಠ ಸಿರ್ಸಿ ಇದರ ಅಧ್ಯಕ್ಷತೆಯನ್ನು ಶಶಿಕಾಂತ್ ಕೋರೆ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಮಂಗಳೂರಿನ ದೇರಳಕಟ್ಟೆಯಲ್ಲಿರುವ ಜಸ್ಟಿಸ್ KS ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯು ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಕೂಡಿದ್ದು, ರಾಷ್ಟ್ರೀಯ ಮಾನ್ಯತಾ ಮಂಡಳಿಯಿಂದ ಅಧಿಕೃತ ಮಾನ್ಯತೆ ಪಡೆದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದ್ದು, ಆಧುನಿಕತೆಗೆ ತಕ್ಕಂತೆ ಚಿಕಿತ್ಸೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಎಂದು ಜಸ್ಟಿಸ್ KS ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯ ಉಪ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶೀರಾಲ್ ಹೆಗಡೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತ ಊಟದ ವ್ಯವಸ್ಥೆ, ದಿನದ 24 ತಾಸುಗಳ ಅತ್ಯಾಧುನಿಕ ತಂತ್ರಜ್ಞಾನದ ರೋಬೋಟಿಕ್ ಸರ್ಜರಿ ಸೇರಿದಂತೆ ವೈದ್ಯಕೀಯ ಸೌಲಭ್ಯ ದೊರೆಯುತ್ತದೆ. ಈಗಾಗಲೇ ಪ್ರತಿ ವರ್ಷ ಶಿರಸಿ ಮತ್ತು ಹಾನಗಲ್ ಭಾಗಗಳಿಂದ 50,000ದಿಂದ 60,000 ಜನರು ಆಸ್ಪತ್ರೆಗೆ ಆಗಮಿಸಿ ವೈದ್ಯಕೀಯ ತಪಾಸಣೆ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಪ್ರಬಂಧಕರಾದ ಹೇಮಂತ್ ಶೆಟ್ಟಿ, ಸುರೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಮಾನ್ಯತಾ ಮಂಡಳಿಯಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಒಂದು 1000 ಬೆಡೆಡ್ ಹಾಸ್ಪಿಟಲ್ ಇದು. ಇದರಲ್ಲಿ 20 ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ OT ಫೆಸಿಲಿಟೀಸ್ ಇದೆ. ಹಾಗೆ ನಮ್ದು 120 ಬೆಡ್ಡಿನ ಒಂದು ICU ಫೆಸಿಲಿಟಿ ಕೂಡ ಇದೆ. ಸೊ ಹಾಗೆ 24/7 ಎಮರ್ಜೆನ್ಸಿ ಆ್ಯಂಡ್ ಫಂಕ್ಷನಾಲಿಟಿ ಯಾವಾಗಲೂ ಇರ್ತದೆ ನಮ್ಮ ಆಸ್ಪತ್ರೆಯಲ್ಲಿ. ಸೊ ಯಾವಾಗ ಯಾರು ಪೇಷಂಟ್ಸ್ ಬಂದರೂ ಅಲ್ಲಿ ಟ್ರೀಟ್ಮೆಂಟಿಗೋಸ್ಕರ ಏನು ಕೊರತೆ ಇರೋದಿಲ್ಲ. ಸೊ ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ 15 ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಇದೆ. ಹಾಗೆ 12 ಸಬ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಇದೆ. ಲೈಕ್ ಕಾರ್ಡಿಯಾಲಜಿ, CT, ಹೃದಯ ಶಸ್ತ್ರಚಿಕಿತ್ಸೆ, ಮಕ್ಕಳ ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಸರ್ಜರಿ, ಮೆಡಿಕಲ್ ಗ್ಯಾಸ್ಟ್ರೋ, ಸರ್ಜಿಕಲ್ ಗ್ಯಾಸ್ಟ್ರೋ, ನ್ಯೂರಾಲಜಿ, ನೆಫ್ರಾಲಜಿ, ಹಾಗೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಅವೈಲೇಬಲ್ ಇದೆ. ಸೊ ಆಯಾ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗುತ್ತವೆಲ್ಲ 650 ಇತ್ತು ಅವರು ಕಟ್ಟಿದಾಗ. ಈಗ 8,548 ಷೇರು ಬಂಡವಾಳ ಮೆಂಬರ್ಸ್ ಆಗಿದ್ದಾರೆ. ಷೇರು ಬಂಡವಾಳ ಆವಾಗ 3 ಲಕ್ಷ ಇತ್ತು. ಈಗ 2,31,00,000 ಆಗಿದೆ. ಸದಸ್ಯರ ಸಾಲ ಅವತ್ತಿನ ಒಂದು ಸಂದರ್ಭದಲ್ಲಿ 7,29,000 ಇತ್ತು. ಈಗ 24,62,00,000 ರೂಪಾಯಿ ಆಗಿದೆ. ದುಡಿಯುವ ಬಂಡವಾಳ ಆವಾಗ 3,25,000 ಇತ್ತು. ಈಗ 25 ಕೋಟಿ ರೂಪಾಯಿಗೆ ಹೋಗಿ ತಲುಪಿದೆ. ಸೊಸೈಟಿಯ ಲಾಭಾಂಶ 3,27,000 ಇತ್ತು. ಗುಂತಾವಣೆ ಈಗ 6,76,00,000 ಆಗಿದೆ.
ಮತ್ತು ಲಾಭಾಂಶ 1400 ರೂಪಾಯಿ ಇತ್ತು ಫಸ್ಟ್. ಈಗ ಈ ದಿನದಲ್ಲಿ 96 ಲಕ್ಷಕ್ಕೆ ಬಂದು ತಲುಪೈತೆ. ನಿರ್ದೇಶಕರ ಸಂಖ್ಯೆ ಅವತ್ತಿನ ಇದರಲ್ಲಿ 9 ಇತ್ತು, ಈಗ 18ಕ್ಕೆ ಬಂದಿದ್ದೀವಿ. ಆಮೇಲೆ ಹೊನ್ನಾವರ ತಾಲೂಕಿನ ಕೆರೆಕೋಣದ ನಡಭಾಗ ಮೂಲದ ಎನ್.ಎಂ. ಗುರುಪ್ರಸಾದ್ ಅವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ವಿಭಾಗದಿಂದ PhD ಪದವಿ ಲಭಿಸಿದೆ. ಅವರು ಪರಿಸರ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎಸ್.ಎಚ್. ಬಸವರಾಜಪ್ಪ ಅವರ ಮಾರ್ಗದರ್ಶನದಲ್ಲಿ ನೀರಿನ ಗುಣಮಟ್ಟತೆ ಹಾಗೂ ಶರಾವತಿ ಮತ್ತು ಅಘನಾಶಿನಿ ಅಳಿವೆಗಳ ಕಪ್ಪೆಚಿಪ್ಪುಗಳ ವೈವಿಧ್ಯತೆಯ ಮೇಲೆ ನೀರಿನ ಪ್ರಭಾವ ಎಂಬ ವಿಷಯದ ಕುರಿತು ಸಿದ್ಧಪಡಿಸಿದ ಮಹಾಪ್ರಬಂಧವನ್ನು ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿದ್ದರು. ಕಲಬುರಗಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ ಹಿನ್ನೆಲೆ ಡಾಕ್ಟರ್ PGR ಸಂಧ್ಯಾ ಅವರನ್ನು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹಾನಗಲ್ ತಾಲೂಕಿನ ಮಲ್ಲಿಗಾರ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 52 ಗಿಡಗಳನ್ನು ನೆಡುವುದರ ಮೂಲಕ ಶಾಸಕ ಶ್ರೀನಿವಾಸ ಮಾನಿಯವರ 52ನೇ ಜನ್ಮದಿನ ಹಾಗೂ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ಫೈರೋಜ್ ಅಹಮದ್ ಸಿರಬಡಗಿ ಮಾತನಾಡಿ, ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಕೈಗೊಳ್ಳುವುದರಿಂದ ಪರಿಸರ ಸಂರಕ್ಷಣೆ ಮತ್ತು ಮಕ್ಕಳಿಗೆ ಗಿಡಮರಗಳ ಅರಿವು ಮೂಡಿಸಲು ಅತ್ಯುತ್ತಮವಾದ ಒಂದು ಯೋಜನೆಯಾಗುತ್ತದೆ ಎಂದು ಹೇಳಿದ ಅವರು, ಶಾಸಕ ಶ್ರೀನಿವಾಸ ಮಾನಿಯವರು ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿ ಮತ್ತು ಆಸಕ್ತಿ ವಹಿಸಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಚನ್ನಬಸಪ್ಪ ಕೊಮ್ಮೂರ ಮಾತನಾಡಿ, ನೆಟ್ಟ ಪ್ರತಿಯೊಂದು ಗಿಡದ ಜವಾಬ್ದಾರಿಯನ್ನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿ ಅವುಗಳ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳಿಗೆ ವಹಿಸಿದರು. ನಿವೃತ್ತ ಶಿಕ್ಷಕ MM ಹುಲ್ಲಕ್ಕನವರ್, ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ತಮ್ಮ ಹೊಲಗದ್ದೆಗಳ ಅಂಚಿನಲ್ಲಿ ಗಿಡಗಳನ್ನು ಬೆಳೆಸಬೇಕೆಂದರು. CDC ಸದಸ್ಯರಾದ ತಿಮ್ಮಣ್ಣ ವೇದಂಭಟ್, ಇಲಿಯಾಸ್ ಮಿಠಾಯಿಗಾರ್, ಪಾಂಡುರಂಗ ಪಾರಗಾಂವ್ಕರ್, ನಾಸಿರ್ ಖಾನ್ ಮತ್ತಿಹಳ್ಳಿ, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು, NSS ಸ್ವಯಂ ಸೇವಕರು ಹಾಜರಿದ್ದರು. ಸಂತೋಷ್ ಗೌಡ ಸ್ವಾಗತಿಸಿದರು. ಅನಧಿಕೃತ ಕಾನೂನುಬಾಹಿರವಾಗಿ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿರುವ ಹೊನ್ನಾವರ ತಾಲೂಕಿನ ಕೆರವಳ್ಳಿ ಮೇಲಿನ ಮೋಡ್ಕಣಿ ಗ್ರಾಮದ 26 ಅರಣ್ಯವಾಸಿಯನ್ನ 30 ದಿನದಲ್ಲಿ ತೆರವಿಗೆ ಏಕಾರ್ತಿಯ ಆದೇಶದಲ್ಲಿ ನಿರ್ದೇಶನವನ್ನು ಹೊನ್ನಾವರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಳೆದ ತಿಂಗಳ ಜುಲೈ 15ರಂದು ಮಾಡಿರುವ ಕುರಿತು ತಡವಾಗಿ ಬೆಳಕಿಗೆ ಬಂದಿದೆ ಎಂದು ಜಿಲ್ಲಾ ಸಂಚಾಲಕ ಮಹೇಶ್ ನಾಯ್ಕ್ ಕಾನಕ್ಕಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆದೇಶ ಜಾರಿಗೆ ಬಂದ ದಿನದಿಂದ 30 ದಿನಗಳ ಒಳಗೆ ಸದರ ಅತಿಕ್ರಮಣ ಕ್ಷೇತ್ರದಲ್ಲಿನ ಬೆಳೆ, ಕಟ್ಟಡ ರಚನೆ ಇತ್ಯಾದಿಗಳನ್ನು ತಮ್ಮ ಸ್ವಂತ ವೆಚ್ಚದಿಂದ ಮತ್ತು ಜವಾಬ್ದಾರಿಯಿಂದ ಅರಣ್ಯ ಪ್ರದೇಶವನ್ನು ತೆರವುಗೊಳಿಸಿ ಹಾಗೂ ಸದರ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ವಹಿಸಿಕೊಡುವಂತೆ ಆದೇಶದಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ಹೇಳಿದರು. ಹೊನ್ನಾವರ ತಾಲೂಕಿನ ಕೆರವಳ್ಳಿ ಗ್ರಾಮದಲ್ಲಿ 26 ಅರಣ್ಯವಾಸಿಗಳು ಜೀವನಕ್ಕಾಗಿ ಮತ್ತು ವಾಸ್ತವ್ಯಕ್ಕಾಗಿ ಪ್ರತ್ಯೇಕವಾಗಿ ಒಟ್ಟು 15 ಗುಂಟೆ ಕ್ಷೇತ್ರವನ್ನು ಅತಿಕ್ರಮಿಸಿ ಕಾನೂನುಬಾಹಿರವಾಗಿ ಸಾಗುವಳಿ ಮಾಡುತ್ತಿರುವುದರ ಪುರಾವೆ ಆಗಿದೆ ಎನ್ನುವ ಹಿನ್ನೆಲೆಯಲ್ಲಿ ಮೇಲಿನಂತೆ ಒಕ್ಕಲೆಬ್ಬಿಸುವ ಆದೇಶ ಮಾಡಲಾಗಿದೆ ಎಂಬುದನ್ನು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ನಿಗದಿತ 30 ದಿನಗಳಲ್ಲಿ ತಮ್ಮ ಸ್ವಂತ ವೆಚ್ಚ ಮತ್ತು ಜವಾಬ್ದಾರಿಯಿಂದ ತೆರವುಗೊಳಿಸಲು ವಿಫಲವಾದಲ್ಲಿ ವಲಯ ಅರಣ್ಯಾಧಿಕಾರಿ ಹೊನ್ನಾವರ ಅವರು ಒತ್ತುವರಿ ಪ್ರದೇಶದಲ್ಲಿ ಎಲ್ಲ ಚರ ಸ್ಥಿರ ಆಸ್ತಿಗಳನ್ನು ತೆರವುಗೊಳಿಸಿ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಮತ್ತು ಒಕ್ಕಲೆಬ್ಬಿಸಲು ತಗಲು ವೆಚ್ಚವನ್ನು ವಲಯ ಅರಣ್ಯಾಧಿಕಾರಿಗಳು ಹೊನ್ನಾವರ ಅವರು ನಿಯಮಾನುಸಾರ ನಿರ್ಧರಿಸಿ ಅತಿಕ್ರಮಣದಾರರಿಂದ ವಸೂಲಿ ಮಾಡಲು ಸಹಿತ ಅಂಶವನ್ನು ಸ್ಪಷ್ಟವಾಗಿ ಆದೇಶದಲ್ಲಿ ನಿರ್ದೇಶನ ನೀಡಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆದೇಶ ತಲುಪಿಸಲು 25 ದಿನ ವಿಳಂಬ. ಒಕ್ಕಲೆಬ್ಬಿಸಲು ಜುಲೈ 15ರಂದು ಆದೇಶ ಮಾಡಿದ ಆದೇಶದ ಪ್ರತಿಯನ್ನು ಅರಣ್ಯವಾಸಿಗಳಿಗೆ ತಲುಪಿಸಲು 25 ದಿನ ವಿಳಂಬ ಮಾಡಿರುವುದು ವಿಷಾದಕರ. ಆದೇಶದ ಪ್ರಕಾರ ಒಕ್ಕಲೆಬ್ಬಿಸಲು ಆಗಸ್ಟ್ 14ರಂದು ಕೊನೆಯ ದಿನವಾದರೆ ಅತಿಕ್ರಮಣದಾರರಿಗೆ ಆದೇಶ ಪ್ರತಿ ತಲುಪಿಸಿರುವುದು ಆಗಸ್ಟ್ 9ರಂದು ಎಂದು ಸಂಚಾಲಕ ಮಹೇಶ್ ನಾಯ್ಕ್ ಕಾನಕ್ಕಿ ಹೇಳಿದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೆಚ್ಚುವರಿಯಾಗಿ ಬಸ್ ಬಿಡುವಂತೆ ಇಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ತಾಲೂಕಿನ ಕಾನಕೊಪ್ಪ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಹಾಗೂ ಶಿರಸಿ ಕೊರ್ಲಕಟ್ಟ ಕ್ರಾಸ್ ಬಳಿ ಸೋಮವಾರ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಗೋಣೂರು, ಮರಿಗುಡ್ಡಿ, ಕಾನಕೊಪ್ಪ, ಭದ್ರಾಪುರ, ಹುಸುರಿ, ಬಿಕ್ಕನಹಳ್ಳಿ, ವಸಳೆಕೊಪ್ಪ, ಬಚಗಾಂವ್ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯದ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು.
ಅಲ್ಲದೆ ಈ ರಸ್ತೆಯಲ್ಲಿ ಹಾದು ಬರುವ ಎಲ್ಲಾ ಬಸ್ಸುಗಳು ಕಾನಕೊಪ್ಪ ಬಸ್ ನಿಲ್ದಾಣದಲ್ಲಿ ಸ್ಟಾಪ್ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಒತ್ತಾಯಿಸಲಾಯಿತು. ನಂತರ ಅಧಿಕಾರಿಗಳ ಭರವಸೆಯಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ಹಿಂದಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ತಿರುಮಲೇಶ್ವರ ಮಡಿವಾಳ, ಜಯರಾಮ್ ನಾಯ್ಕ್, ಯುವ ಕಾಂಗ್ರೆಸ್ ಮುಖಂಡ ಅಪೂರ್ವ ನಾಯ್ಕ್, ಸ್ಥಳೀಯ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಿಮಗೆ ಮೊದಲಿಂದ ಹೇಳಿದ್ದೇ ಐತಿ, ಇದು ಫಸ್ಟ್ ಟೈಮ್ ಮಾತ್ರ ಅಡ್ಡಿಲ್ಲ. 1 ವರ್ಷದಿಂದ ನಾನು ಡಿ ಸಿ ಅವ್ರ ಹತ್ರ ಹೋಗಿ ಲೆಟರ್ ಬರ್ಸಿ MLA ಹತ್ರನೂ ಅಲ್ಲಿ PA ಹತ್ರ ಫೋನ್ ಮಾಡಿದ್ದು ನಿಮ್ಮ DC ಹತ್ರ ಹೋಗಿ ನೇರವಾಗಿ ಮಾತಾಡಿ. ಮತ್ತೆ ಎಲ್ಲ ಜನರ ಮತ್ತೇನ್ ಮಾಡ್ಬೇಕು? ಸ್ಕೂಲ್ ಟೈಮಿಗೆ ಬಸ್ ಕೇಳ್ತಾ ಇದ್ದಾರೆ. ಅಲ್ಲ, ಈಗ ಜನರಿಗೆ ಬೇಕಾಗಿರೋದೇ ಅದಲ್ಲ, ಒಂದೇ ಟೈಮಿಗೆ ಬೇಕಾಗ ಟೈಮಿಗೆ ಕೇಳ್ತಾರೆ, ಬಾಕಿ ಟೈಮಿಗೆ ಕೇಳಕ್ ಬರ್ತಾರೆ. ಶಾಲೆ ಸ್ಕೂಲ್ ಟೈಮ್ ಚೇಂಜ್ ಮಾಡ್ಬಿಡಿ. ನಿಮಗೆ ಬಸ್ಸಿಗೆ ಯಾವಾಗ ಅನುಕೂಲ ಆಗ್ತದೆ ಆ ಟೈಮ್ ಸ್ಕೂಲ್ ಟೈಮ್ ಚೇಂಜ್ ಮಾಡ್ಸಿ. ಅದು ಸಮಸ್ಯೆ ಅಂದ್ರೆ ಬಸ್ ಮತ್ತೆ ಸರ್ ನೀವು ಹಿಂಗಂದ್ರೆ ಸರ್ ಲಗೇಜ್ ಎಷ್ಟು ಉಂಟು? ಗಾಡಿ ಲಗೇಜ್ ಗಾಡಿ ಬಿಡ್ತೀರಾ? ನಾಳೆಯಿಂದ ಅವ್ರ ಸಾಹೇಬ್ರ ಹತ್ರ ಮಾತಾಡಿ ಗಾಡಿ ಬೇಕಷ್ಟೇ. ನೀವು ಕರ್ಸಿ ಸಾಹೇಬ್ರ ಕರ್ಸಿ. ಎಷ್ಟು ಊಟ ಹಾಕ್ತಾರೆ, ಎಷ್ಟು ಸೀಟ್ ಹಾಕ್ತಾರೆ? ಅಲ್ಲ, ನಾಳೆಯಿಂದ ಅಲ್ಲ, ಸ್ಪೆಷಲ್ ಆಗಿ ಒಂದು ಬಸ್ ಬಿಡ್ಲೇಬೇಕು ಶಾಲೆ ಮಕ್ಕಳ ಸೋಣೂರವರಿಗೆ ಹೋಗಿ ಬೆಳಗ್ಗೆ ಬಸ್ಸಿನ ವ್ಯವಸ್ಥೆ ಮಾಡಲೇಬೇಕು. ಇಲ್ಲ ಬೇರೆ ಕಡೆ ಟ್ರಿಪ್ ಅಡ್ಜಸ್ಟ್ ಮಾಡಿದ್ದಾರೆ. ನಾವು ಮತ್ತೆ ಕೇಳಿ ನೋಡ್ತೀವಿ. ಈ ತರ ಭರವಸೆ ಬೇಡ, ಈ ತರ ಭರವಸೆ ಬೇಡ. ಯಾಕೆಂದ್ರೆ ನಾಳೆ ಬರ್ತದೆ, ನಾಳೆ 7:30 ಗಾಡಿ ಸರ್ 1 ದಿನ 2 ದಿನ ಕೊಡಬಾರ್ದು. ಕಂಟಿನ್ಯೂ ಕೊಡ್ತಾರೆ. ಸರ್ ಇಷ್ಟು ಜನ ಕಡೆ ಆಫೀಸಿಗೆ ಬಂದು ನಿಲ್ಸಿ ಕೆಲಸ ಮಾಡ್ಕೋಬೇಡಿ ಸರ್. ಅವಾಗ ಎಳಿಬೇಕಾಗ್ತದೆ, ವಿಚಾರ ಮಾಡ್ಕೊಳ್ಳಿ. ಸರಿ, ನಾವು ಹೇಳಿದ್ದೇವೆ, ನಾವು ಬಿಡೋಣ, ಸಾಹೇಬ್ರ ಹತ್ರ ಮಾತಾಡಿ ನಾನು ಅಲ್ಲ ಸರ್, ಸಾಹೇಬ್ರ ಕರ್ಸ್ಬಿಡಿ ಅಲ್ಲ. ಅಲ್ಲ ಸರ್, ನೀವು ಭರವಸೆ ಕೊಡಿ. ನಾಳೆ ನೀವು ಹೇಳಬೇಡ, ಸಾಹೇಬ್ರ ಕರ್ಸಿ, ಪರಿಸ್ಥಿತಿ ಗೊತ್ತಾಗಲಿ. ಕ್ಲಿಯರ್ ಆಗೋ ತನಕ ಬಿಟ್ಬಿಡೋದು ನೋಡಿ. ಸಾಹೇಬ್ರ ಹತ್ರನೇ ಮಾತಾಡ್ತೇನೆ. ಈಗ ನಾನು ಮಾತಾಡ್ತೇನೆ. ಗ್ರಾಮ ಸಭೆ ಬೇರೆ ಯಾರಂತೂ ಬಂದಿಲ್ಲ. ಅಲ್ಲ, ಅದು ಎಷ್ಟು ನೀವು ಬರಲಿಲ್ಲ ಅಂತಾನೆ ಒಂದು ಡೇಟ್ ಈಗಿಂದ ಈ ಸಮಸ್ಯೆ ಮೊದಲೇ ಗೊತ್ತಿಲ್ಲ. ನಿಮ್ಗೆ ಹೇಳಿ ಮಾತಾಡ್ತಾ ಇದ್ದೆ. ನಾವೇ ನೇರವಾಗಿ ಮಾಡಿ ಮಾತಾಡಿ ನಿಮ್ಮ ವಿಮಾನ ಹತ್ರನೂ ಮಾತಾಡೀನಿ, PA ಹತ್ರ ಫೋನ್ ಮಾಡಿಸಿ ನಿಮ್ಮ DC ಹತ್ರ ಸಮಸ್ಯೆ ನಿಮಗೆ ಬೇಡ, ಸಾಹೇಬ್ರ ಕರ್ಸಿ ಬಿಡಿ. ಸಾಹೇಬ್ರ ಕರ್ಸಿ ಸರ್, ಬೇಡ. ಅವ್ರು ಬಿಡ್ತಾನೆ ಅಂತ ಹೇಳಿದ್ದಾರೆ. ಸರ್ ಎಷ್ಟು ವರ್ಷದಿಂದ ಸರ್ ಇಷ್ಟು ಮಾತಾಡ್ತಿದ್ದಾರಲ್ಲ, ಯಾವ ಬಗೆಹರ್ತಿದ್ರೆ ನಿಮ್ಮ ಮೇಲೆ ನಂಬಿಲ್ಲ. ನಿಮ್ಮ ಸಾಹೇಬ್ರ ಕರ್ಸಿ ಮಾತಾಡ್ತಾ ಇರೋದು ಬಗೆಹರ್ತಿದ್ರೆ ಯಾರು ಈ ತರ ಬರ್ತಿರ್ಲಿಲ್ಲ. ನಾಳೆಯಿಂದ ಇದೇ ಫಸ್ಟ್ ಟೈಮ್. ಸಾಹೇಬ್ರೆ ಕರ್ಸಿ. ಇಷ್ಟು ಜನ ಒಟ್ಟಾಗಿದ್ರಲ್ಲ, ಇಷ್ಟು ಜನ ಮಕ್ಕಳಿಗೆ ತೊಂದರೆ ಆಗ್ತಾ ಉಂಟು. ಹಾಗಾಗಿ ನೀವು ಸಾಹೇಬ್ರೆ ಕರ್ಸಿ. ಸಾಹೇಬ್ರಿಗೆ ಬರ್ಲಿಕ್ಕೆ ಹೇಳಿ. ಸಮಸ್ಯೆ ಕ್ಲಿಯರ್ ಆಗಲಿ. ರೀಸೆಂಟ್ಲಿ ಮೊನ್ನೆ ಬಂದೋಗಿದ್ದೀವಿ, ನಿಮ್ಮ ಆಫೀಸಿಗೆ ಬಂದೋಗಿದ್ದೀವಿ ನಾವು. ಮೊನ್ನೆ DC ಅವ್ರ ಕಡೆ ಮಾತಾಡ್ ಬಂದ್ವಿ. ಅವ್ರು ಮಾಡ್ತೀವಿ ಅಂದ್ರು. ಏನ್ ಮಾಡಿದ್ರು ರೀಸೆಂಟ್ಲಿ 2 days ಪರಿಸ್ಥಿತಿ ಅರ್ಥ ಆಗಲಿ. ನಾನು ಹೋಗೋಣ MLA ಹತ್ರ ಮಾತಾಡಿಸಿ ಹೋಗ್ತೇನೆ. ಹೋಗಿ ಲೆಟರ್ ಕೊಟ್ಟರು ಎಲ್ಲ ಡಸ್ಟ್ಬಿನ್ ಹೋಗ್ತಾರೆ ಲೆಟರ್. ಸಾಹೇಬ್ರನ್ನ ಮಾತಾಡ್ತಿಲ್ಲ, ಕರ್ಸ್ರಿ ಅವ್ರನ್ನ ಕರ್ಸ್ರಿ. ಬರ್ಲಿಕ್ಕೆ ಹೇಳಿ. ಇಲ್ಲಿ ಪರಿಸ್ಥಿತಿ ನೋಡಿ. ಅಲ್ಲ ಸರ್, ಬರ್ಲಿ. ನಾವು ಮಾತಾಡಬೇಡ ಜಯರಾಮಣ್ಣ, ಬರ್ಲಿ ಅವರು ಸ್ಪಾಟ್ ಬರ್ಲಿ. ಅಲ್ಲ, ಎಲ್ಲ ಮಕ್ಕಳಿಗೆ ತೊಂದರೆ ಡೈಲಿ ತೊಂದರೆ ಆಗ್ತಾ ಉಂಟಲ್ಲ, ಡೈಲಿ ಕ್ಲಾಸ್ ತೊಂದ್ರೆ. ಮಕ್ಕಳ ಅಲ್ಲೂ ಬಯಸಬೇಕು, ಕ್ಲಾಸ್ ಮಿಸ್ ಆಗ್ತದೆ. ನೋಟಿಸ್ ಕೊಟ್ಟು ಅವ್ರು ಗಾಡಿ ನಿಲ್ಲಿಸಿದ್ರೆ ಇಲ್ಲ ಸರ್, ಯಾರಿಗೆ ನೋಟಿಸ್ ಕೊಡ್ಲಿಕ್ಕೆ ಆಗ್ತದೆ? ಯಾರಿಗೆ ನೋಟಿಸ್ ಕೊಡೋದು ಏನಿಲ್ಲ ಸರ್. ಮನುಷ್ಯನ ಮಾತಿಗಿಂತ ಆತನ ನಡೆನುಡಿ ಮುಖ್ಯ. ದೇವರು ಮನುಷ್ಯನಿಗೆ ಒಂದು ನಾಲಿಗೆ ನೀಡಿ 2 ಕಾಲುಗಳನ್ನು ನೀಡಿದ್ದಾರೆ. ಒಂದು ಮಾತು ಆಡಿದರೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ 2 ಹೆಜ್ಜೆ ಮುಂದೆ ಇರಬೇಕು. ನುಡಿಗಿಂತ ನಡೆ ಮುಂದಿರಬೇಕು. ಮಾತು ಕಡಿಮೆ, ಕಾಯಿಕ ಹೆಚ್ಚು ಎಂಬ ಜೀವನ ಶೈಲಿ ಬೆಳೆಸಿಕೊಳ್ಳಬೇಕೆಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಹಿರೇಮಠದ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ನುಡಿದರು. ತಾಲೂಕಿನ ಮುಂಡಿಗೆಸರದ ಶ್ರೀ ಗಣಪತಿ ದೇವಸ್ಥಾನ ಆವರಣದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಗೀತ ನೃತ್ಯ ಸಂಗಮ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಭಾರತ ವಿಶ್ವಗುರುವಾಗಬೇಕೆಂದು ಕನಸು ಎಲ್ಲರದ್ದು. ಆದರೆ ವಿಶ್ವಗುರುವಾಗಲು ಕೇವಲ ತತ್ವ, ಸಿದ್ಧಾಂತ, ಧರ್ಮದ ಮಾತುಗಳು ಸಾಲದು. ಮನುಷ್ಯತ್ವದ ತತ್ವವನ್ನು ಬೆಳೆಸಿಕೊಂಡಾಗ ಮಾತ್ರ ಭಾರತ ನಿಜವಾದ ಅರ್ಥದಲ್ಲಿ ವಿಶ್ವಗುರುವಾಗಲು ಸಾಧ್ಯ.
ಪರಸ್ಪರರ ಮಾತುಗಳನ್ನು ಕೇಳುವ, ಅರ್ಥ ಮಾಡಿಕೊಳ್ಳುವ ಮತ್ತು ಗೌರವಿಸುವ ಮನೋಭಾವ ಸಮಾಜದಲ್ಲಿ ಮೂಡಬೇಕೆಂದು ಕರೆ ನೀಡಿದರು. ಮಣಿಪಾಲದ ಭಾರತೀಯ ವಿಕಾಸ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಮೋಹನ್ ಭಾಸ್ಕರ್ ಹೆಗಡೆ ಹೆರವಟ್ಟ, ಜೀವ ಮತ್ತು ಜೀವನವನ್ನು ಪ್ರೀತಿಸುವುದು ಸಣ್ಣ ವಿಚಾರವಲ್ಲ. ಸನ್ಮಾನ ಸ್ವೀಕರಿಸಿದ ಲೇಖಕ ವೈಶಾಲಿ ವಿಪಿ ಹೆಗಡೆ ಮಾತನಾಡಿ, ಜಗತ್ತಿನಲ್ಲಿ ಇಂದು ಶ್ರೇಷ್ಠತೆಯ ವ್ಯಸನ ಕಾಡುತ್ತಿದೆ. ಇತರರನ್ನ ಮೀರಿಸಬೇಕು, ತಾನೇ ಶ್ರೇಷ್ಠನಾಗಬೇಕು ಎಂಬ ಮನೋಭಾವ ಮನುಷ್ಯನ ನೆಮ್ಮದಿಯನ್ನ ಕಸಿದುಕೊಳ್ಳುತ್ತಿದೆ. ಜೀವನದ ನಶ್ವರತೆಯನ್ನು ಅರಿಯಲು ತಿಂಗಳಿಗೊಮ್ಮೆ ಸ್ಮಶಾನಕ್ಕೆ ಭೇಟಿ ನೀಡುವಂತಹ ಚಿಂತನೆಯು ಅಗತ್ಯ ಎಂದರು. ಟ್ರಸ್ಟ್ನ ಉಪಾಧ್ಯಕ್ಷ ರಮೇಶ್ ಹೆಗಡೆ ಹಳೆ ಕಾನಗೋಡ ಅಧ್ಯಕ್ಷತೆ ವಹಿಸಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳನ್ನು ವಿವರಿಸಿದರು. ವೇದಿಕೆಯಲ್ಲಿ ಕಾಮಧೇನು ಸೊಸೈಟಿ ಅಧ್ಯಕ್ಷ ವಿನಾಯಕ್ ರಾ ಹೆಗಡೆ ಮುಂಡಿಗೆಸರ, ದೇವಸ್ಥಾನದ ಅಧ್ಯಕ್ಷ ರಾಜೀವ್ ಹೆಗಡೆ ಬಳಗಂಡಿ, ಟ್ರಸ್ಟ್ನ ಟ್ರಸ್ಟಿಗಳಾದ ವಿನಾಯಕ್ ಹೆಗಡೆ ಕಲಗಂದೆ, ವೆಂಕಟೇಶ್ ಹೆಗಡೆ ಬೊಗ್ರೆಮಕ್ಕಿ, ನರೇಂದ್ರ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಭಾಗವತ ಕೇಶವ್ ಹೆಗಡೆ ಕೊಳಗಿ ಪ್ರಾರ್ಥಿಸಿದರು. ಪತ್ರಕರ್ತ ರಾಘವೇಂದ್ರ ಭಟ್ಕೊಪ್ಪ ಸ್ವಾಗತಿಸಿದರು. ಎಟಿ ಹೆಗಡೆ, ಪ್ರಭಾಕರ್ ಹೆಗಡೆ ಸನ್ಮಾನ ಪತ್ರ ವಾಚಿಸಿದರು. ಟ್ರಸ್ಟ್ನ ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ವಂದಿಸಿದರು. ಕಿರಣ್ ಭಟ್ ಭೈರುಂಬೆ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ನ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿ ಹುಕ್ಕೇರಿ ಶ್ರೀಗಳು 10,000 ರೂಪಾಯಿ ಕೊಡುಗೆ ನೀಡಿ ಹರಿಸಿದರು. ಗ್ರಾಮಸ್ಥರ ಪರವಾಗಿ ಪ್ರಯಾಣಿಕ ಹಿರಿಯ ಲೈನ್ಮೆನ್ ಸಂಗಪ್ಪ ಮಡ್ಡಿಕರ್ ಅವರನ್ನು ಗೌರವಿಸಲಾಯಿತು. ಗೀತ ನೃತ್ಯ ಸಂಗಮ ಸಾಂಸ್ಕೃತಿಕ ವೈಭವಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಹೆಸರಾಂತ ಗಾಯಕಿ ವಿ ರಾಧಾ ದೇಸಾಯಿ, ಧಾರವಾಡ ಹಾಗೂ ಪ್ರಸನ್ನ ವೈದ್ಯ ಹೆಗ್ಗಾರ್ ಅವರ ಗಾಯನ ಪ್ರೇಕ್ಷಕರನ್ನ ಸಂಗೀತ ಲೋಕಕ್ಕೆ ಕರೆದೊಯ್ದಿತು. ಮಧುರ ಗಾಯನಕ್ಕೆ ವಿಜೇಂದ್ರ ಹೆಗಡೆ ಅಜ್ಜಿಬಳ ತಬಲಾ ಹಾಗೂ ವಿ ಪ್ರಕಾಶ್ ಹೆಗಡೆ ಎಡಹಳ್ಳಿ ಹಾರ್ಮೋನಿಯಂ, ತಾನ್ಪುರ ಪೂಜಾ ತಾಳ, ಶ್ರೀದೇವಿ ಕಿಣಿ ಸಾಥ್ ನೀಡಿದರು. ಯುವ ಕಲಾವಿದೆ ಸಂಪದಾ ಹೆಗಡೆ ಮೊರೆಗಾರ್ ಅವರ ಭರತನಾಟ್ಯ ಪ್ರದರ್ಶನವು ಭಾವ ಮತ್ತು ನೃತ್ಯ ಸೊಗಡನ್ನು ತುಂಬಿತು. ಬಳಿಕ ವಿಶ್ವಶಾಂತಿ ಸರಣಿಯ ಯಕ್ಷರೂಪಕ ವಿಶ್ವಾಭಿಗಮನಂ ಮೂಲಕ ಗೋಕುಲ ವೃಂದಾವನದ ಸುತ್ತ ಹೆಣೆದ ಕಥಾನಕವನ್ನು ತುಳಸಿ ಹೆಗಡೆ ಯಕ್ಷರೂಪಕವನ್ನು ಮನೋಜ್ಞವಾಗಿ ಪ್ರಸ್ತುತಪಡಿಸಲಾಯಿತು. ಭಾಗವತಿಕೆಯಲ್ಲಿ ಕೊಳಗಿ ಕೇಶವ್ ಹೆಗಡೆ, ಮದ್ದಲೆಯಲ್ಲಿ ಶಂಕರ್ ಭಾಗವತ್, ಚಂಡಿಯಲ್ಲಿ ವಿಘ್ನೇಶ್ವರ್ ಗೌಡ ಹಾಗೂ ಪ್ರಸಾದನದಲ್ಲಿ ವೆಂಕಟೇಶ್ ಹೆಗಡೆ ಸಹಕಾರ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಕಗಳ ಜೊತೆಗೆ ವ್ಯಕ್ತಿತ್ವ ವಿಕಸನವೂ ಮುಖ್ಯ. ಸತೀಶ್ ಸೈಲ್. ಧಾರವಾಡ ಹಾಲು ಒಕ್ಕೂಟದ ನಂಬರ್ 1 ಸ್ಥಾನದಲ್ಲಿದೆ. ಅಧ್ಯಕ್ಷ ಮೊಗದ್. ಆಗಸ್ಟ್ 22ರಂದು ರಜತ ಮಹೋತ್ಸವ ಸಮಾರಂಭ ಜರುಗಲಿದೆ. ಅಧ್ಯಕ್ಷ ವೀರೇಂದ್ರ ಪಾಟೀಲ್. ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆ ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಕೂಡಿದೆ. ಡಾಕ್ಟರ್ ಶಿರಾಲ್ ಹೆಗಡೆ. ಎನ್ಎಂ ಗುರುಪ್ರಸಾದ್ಗೆ ಪಿಎಚ್ಡಿ ಪದವಿ ಪ್ರದಾನ. ಡಾಕ್ಟರ್ ಪಿಜಿಆರ್ ಸಂಧ್ಯಾ ಅವರಿಗೆ ಸನ್ಮಾನ. ಮಲ್ಲಿಗಾರ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 52 ಗಿಡಗಳನ್ನು ನೆಡುವುದರ ಮೂಲಕ ಶಾಸಕ ಶ್ರೀನಿವಾಸ್ ಮಾನೆಯವರ 52ನೇ ಜನ್ಮದಿನ ಹಾಗೂ ಪರಿಸರ ದಿನಾಚರಣೆ ಆಚರಣೆ. ಹೊನ್ನಾವರ ಸಿಸಿಎಫ್ ಕೋರ್ಟ್ನಲ್ಲಿ ಜುಲೈ 15ರಂದು ತೀರ್ಮಾನ. 26 ಅರಣ್ಯವಾಸಿಯನ್ನ 30 ದಿನದಲ್ಲಿ ತೆರವಿಗೆ ನಿರ್ದೇಶನ. ಮಹೇಶ್ ನಾಯ್ಕ್ ಕಾನಕ್ಕಿ. ಹೆಚ್ಚುವರಿಯಾಗಿ ಬಸ್ ಬಿಡುವಂತೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ನುಡಿದಂತೆ ನಡೆ, 2 ಪಟ್ಟು ಮುಂದಿರಬೇಕು. ಹುಕ್ಕೇರಿ ಶ್ರೀ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.